ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ಇವತ್ತು ನಿಂಬೆಕಾಯಿನಿಂದ ಉಪ್ಪಿನಕಾಯಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ. ನಮ್ಮದೊಂದು ಗಿಡ ಇದೆ. ಆ ಗಿಡದಲ್ಲಿ ಈ ಕಾಯಿ ಸಿಕ್ಕಿದ್ದು. ನಮ್ಮ ಗಿಡದಲ್ಲಿ ಇಷ್ಟು ಕಾಯಿ ಸಿಕ್ಕಿದೆ. ನಾನು ಇಷ್ಟು ಕಾಯಿನೂ ತೊಗೊಳಲ್ಲ, ಒಂದು 20 ಕಾಯಿ ತೊಗೊಂಡಿದ್ದೀನಿ. ಅದನ್ನು ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ಥರ ಕಟ್ ಮಾಡ್ಕೊಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊತಾನೆ ಇರಬೇಕು. ಎಲ್ಲ ಬೀಜ ಎಲ್ಲ ತೆಗಿಬೇಕು. ನಾನು 3 ಟೇಬಲ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿನಿಮಮ್ಮು 10 ದಿನ ನಾವು ಬಿಸಿಲಲ್ಲಿ ಇಡಬೇಕು. ನಾನು ಜಾರ್ ತೊಗೊಂಡಿದ್ದೀನಿ. ತ್ಯಾವ ಇಲ್ದಿರ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಈ ಜಾರದಲ್ಲಿ ಹಾಕ್ಕೊಂಡು 10 ದಿನ ನಾನು ಬಿಸಿಲಲ್ಲಿ ಇಟ್ಕೊತೀನಿ. 10 ದಿನ ಅಷ್ಟು ಇಟ್ಕೊಂಡ್ರೆ ಬಿಸಿಲಲ್ಲಿ ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಹಣ್ಣಾಗಿರುತ್ತೆ. ಅವಾಗ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಮಾಡಿಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡ್ಮೇಲೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕ್ಕೊತಾ ಇದ್ದೀನಿ. ಕಮ್ಮಿ ಹಾಕ್ಕೊಬೇಕು ಮೆಂತ್ಯ. 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಕಡಿಮೆ ಹಾಕ್ಕೊಬೇಕು, ಯಾಕಂದರೆ ನಿಂಬೆಕಾಯಿಲಿ ಕಹಿ ಇರುತ್ತೆ. ಅದಕ್ಕೋಸ್ಕರ ಕಡಿಮೆನೇ ಹಾಕ್ಕೊಬೇಕು. ಇವಾಗ ಹುರ್ಕೊಂಡಿದ್ದನ್ನು ಆಗೈತೆ. ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದನ್ನು ಆರಿಸ್ಕೊಂಡು ಆಮೇಲೆ ಪೌಡ್ರ್ ಮಾಡ್ಕೊತೀನಿ. ಇವಾಗ ನಾನು ಜಾರಲ್ಲಿ ಹಾಕ್ಕೊಬೋದು. ಈ ಥರ ಕಲ್ಲಿದ್ದರೆ ಈ ಥರ ಪೌಡ್ರ್ ಮಾಡ್ಕೊಬೋದು. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೋದು. ನಾನು ಕಲ್ಲಲ್ಲಿ ಈ ಥರ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊತೀನಿ. ಜಾಸ್ತಿನೂ ಪೌಡ್ರ್ ಮಾಡ್ಕೊಳೋಕ್ಕೆ ಬೇಕಾಗಿಲ್ಲ, ಸ್ವಲ್ಪ ಪೌಡ್ರ್ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಈ ಥರ ಕಲ್ಲಲ್ಲಿ ಪೌಡ್ರ್ ಮಾಡ್ಕೊತಿದ್ದೀನಿ ನಾನು. ನೋಡಿ, ಇಷ್ಟು ಮಾತ್ರ ಆದರೆ ಸಾಕು. ಚೆನ್ನಾಗಿ ಪೌಡ್ರ್ ಆಗೈತೆ ಇದರಲ್ಲೇ. ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ ತೊಗೊಂಡು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಜ್ಯೂಸಿಯಾಗಿ ಕಾಣಿಸ್ತೈತೆ. ಇವಾಗ ಚಳಿಗಾಲ ಅಲ್ವಾ, ಜಾಸ್ತಿ ಬಿಸಿಲಿಲ್ಲ. ಆದರೂ 10 ದಿನ ಇಟ್ಕೊಂಡಿದ್ದೀನಿ ಬಿಸಿಲಲ್ಲಿ. ನಾನು ಇಷ್ಟು ಮಾತ್ರ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತೈತೆ. ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಒಂದು ಎಕ್ಸ್ಟ್ರಾ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ನಾನು ಖಾರ ಕಡಿಮೆ ಇಟ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನೊಂದು ಪ್ಯಾನ್ ಇಟ್ಕೊತಾ ಇದ್ದೀನಿ. ಇಟ್ಕೊಂಡು ಬಿಸಿ ಆದ ನಂತರ ನಾನು 1 ಕಪ್ಪಲ್ಲಿ 3/4 ಕಪ್ಪಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ಈ ಥರ ಸ್ಪೂನಲ್ಲಿ 1.5 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಉರಿ ಕಡಿಮೆ ಮಾಡಿಕೊಂಡು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದನ್ನು ನಿಂಬೆಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ.